ಹಾಯ್ ಹಲೋ ನಮಸ್ಕಾರ. ಸ್ಪೀಡ್ ನ್ಯೂಸ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸುನಂದ ಅನ್ಸೂಯ. ಕೇಂದ್ರ ಭಾರಿ ಕೈಗಾರಿಕೆ ಹಾಗೆ ಉಕ್ಕು ಸಚಿವರಾದಂತಹ ಎಚ್.ಡಿ. ಕುಮಾರಸ್ವಾಮಿ ಅವರು ಇವತ್ತು ಶಬರಿಮಲೆಯ ಸ್ವಾಮಿ ಅಯ್ಯಪ್ಪನ ದರ್ಶನ ಮಾಡೋದಕ್ಕಾಗಿ ಇರುಮುಡಿಯನ್ನ ಹೊತ್ತು ತೀರ್ಥಯಾತ್ರೆಗೆ ಹೊರಟಿದ್ದಾರೆ. ಇಂದು ಮುಂಜಾನೆ ವಿಶೇಷವಾದಂತಹ ಪೂಜೆಯನ್ನ ಮಾಡಿದ ಬಳಿಕ ಅವರು ಕೇರಳದತ್ತ ಪ್ರಯಾಣವನ್ನ ಬೆಳೆಸಿದ್ದಾರೆ. ಯಾತ್ರೆಗೆ ಮುನ್ನ ಬೆಂಗಳೂರಿನಲ್ಲಿ ಎಚ್.ಡಿ. ಕುಮಾರಸ್ವಾಮಿ ಅವರು ವಿಶೇಷವಾದಂತಹ ಪಡಿಪೂಜೆ ಹಾಗೆ ಪುಷ್ಪಾಭಿಷೇಕ ಪೂಜೆಯನ್ನ ಕೂಡ ಮಾಡಿದ್ದಾರೆ. ಧಾರ್ಮಿಕವಾದಂತಹ ವಿಧಿವಿಧಾನಗಳು ಏನೇನಿರುತ್ತೋ ಅದೆಲ್ಲವನ್ನ ಮಾಡಿದಾದ್ಮೇಲೆ ಸಾಂಪ್ರದಾಯಿಕ ಅಯ್ಯಪ್ಪನ ಮಾಲೆಯನ್ನ ಧರಿಸಿ ತಲೆ ಮೇಲೆ ಇರುಮುಡಿಯನ್ನ ಹೊತ್ಕೊಂಡು ಮಣಿಕಂಠನ ದರ್ಶನ ಮಾಡೋದಕ್ಕಾಗಿ ಹೆಜ್ಜೆ ಮೇಲೆ ಹೆಜ್ಜೆ ಇಟ್ಕೊಂಡು ಹೋಗಿದ್ದಾರೆ. ಕೇಂದ್ರ ಸಚಿವರಾದಂತಹ ಎಚ್.ಡಿ.ಕೆ ಅವರ ಈ ಒಂದು ಶಬರಿಮಲೆ ಯಾತ್ರೆಯಲ್ಲಿ JDSನ ಪ್ರಮುಖ ನಾಯಕರಾದಂತಹ ಒಂದು ದೊಡ್ಡ ಪಡೆನೇ ಅವರಿಗೆ ಸಾಥ್ ಕೊಟ್ಟಿದೆ ಅಂತಲೇ ಹೇಳಬಹುದು. ಇನ್ನು ಈ ಯಾತ್ರೆಯಲ್ಲಿ ಯಾರ್ಯಾರಿದ್ದಾರೆ ಅಂತ ನೋಡೋದಾದ್ರೆ JDS ಮುಖಂಡರಾದಂತಹ ಸುರೇಶ್ ಬಾಬು, SL ಭೋಜೇಗೌಡ, ಸಾರಾ ಮಹೇಶ್ ಹಾಗೆ ಎ ಮಂಜು ಸೇರಿದಂತೆ ಹಲವಾರು ಶಾಸಕರು ಹಾಗೆ ಜೊತೆಗೆ ಮಾಜಿ ಶಾಸಕರು ಕೂಡ ಅಯ್ಯಪ್ಪನ ಮಾಲೆಯನ್ನ ಧರಿಸಿ ಕುಮಾರಸ್ವಾಮಿ ಅವರೊಂದಿಗೆ ಯಾತ್ರೆಯನ್ನ ಮಾಡ್ತಾ ಇದ್ದಾರೆ. ಕೇರಳದ ಪತ್ತನಂತಿಟ್ಟ ಜಿಲ್ಲೆಯ ಪಶ್ಚಿಮ ಘಟ್ಟಗಳ ದಟ್ಟ ಕಾಡಿನ ನಡುವೆ ಇರುವಂತಹ ಒಂದು ಶಬರಿಮಲೆ ಜಾಗತಿಕವಾಗಿ ಪ್ರಸಿದ್ಧ ಪಡೆದಿರುವಂತಹ ಹಿಂದೂ ಪುಣ್ಯಕ್ಷೇತ್ರ. ಈ ಒಂದು ಪುಣ್ಯಕ್ಷೇತ್ರ ಈ ಒಂದು ಸಮುದ್ರ ಮಟ್ಟದಿಂದ ಸುಮಾರು 3000 ಅಡಿ ಎತ್ತರದಲ್ಲಿರುವಂತಹ ಈ ಅಯ್ಯಪ್ಪ ಸ್ವಾಮಿ ಸನ್ನಿಧಿಗೆ ಭೇಟಿ ನೀಡುವಂತಹ ಮುನ್ನ ಭಕ್ತರು ಮಂಡಲ ವ್ರತ ಸೇರಿದಂತೆ ಕಠಿಣವಾದಂತಹ ನಿಯಮಗಳನ್ನು ಪಾಲಿಸ್ತಾರೆ. ಪ್ರತಿ ವರ್ಷ ಭಾರತದ ವಿವಿಧ ರಾಜ್ಯಗಳು ಮಾತ್ರ ಅಲ್ಲ, ವಿದೇಶಗಳಿಂದಲೂ ಸಹ ಲಕ್ಷಾಂತರ ಭಕ್ತರು ಇರುಮುಡಿಯನ್ನ ಕಟ್ಕೊಂಡು ಅಲ್ಲಿಗೆ ಹೋಗ್ತಾರೆ. ಮಾಜಿ ಮುಖ್ಯಮಂತ್ರಿಯೂ ಆಗಿರುವಂತಹ ಎಚ್.ಡಿ. ಕುಮಾರಸ್ವಾಮಿ ಅವರು ಪ್ರತಿ ವರ್ಷ ಅಂದರೆ ಒಂದು ವರ್ಷನೂ ತಪ್ಪದಂಗೆ ಪ್ರತಿ ವರ್ಷ ಕೂಡ ಶಬರಿಮಲೆಗೆ ಭೇಟಿ ನೀಡೋದನ್ನ ರೂಢಿ ಮಾಡಿಕೊಂಡಿದ್ದಾರೆ. ಇವತ್ತು ಬೆಳಗ್ಗೆನೆ ಎದ್ದು ಶ್ರೀ ಅಯ್ಯಪ್ಪ ಸ್ವಾಮಿ ಮಾಲೆಯನ್ನ ಹಾಕೊಂಡು ಸನ್ನಿಧಾನಕ್ಕೆ ಹೊರಟಂತಹ ಕೇಂದ್ರ ಸಚಿವರು ಸನ್ನಿಧಾನದಲ್ಲೇ ಪಡಿಪೂಜೆ ಹಾಗೆ ಪುಷ್ಪಾಭಿಷೇಕವನ್ನ ಮುಗಿಸಿ ಇಂದು ಬೆಳಗಿನ ಜಾವನೆ ಕೊಚ್ಚಿನ್ ನಗರದ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿ ದೇವಾಲಯದಲ್ಲಿ ವಿಶೇಷವಾದಂತಹ ಪೂಜೆಯನ್ನ ಮಾಡಿ ಶ್ರೀ ಅಯ್ಯಪ್ಪ ಸ್ವಾಮಿ ಮಾಲೆಯನ್ನ ಧರಿಸಿ ಸಚಿವರು ನಂತರ ದೇಗುಲದಲ್ಲಿನೇ ಇರುಮುಡಿಯನ್ನ ಹೊತ್ಕೊಂಡು ಶಬರಿಮಲೆಗೆ ಯಾತ್ರೆಯನ್ನ ಮಾಡಿದ್ದಾರೆ. ಮಧ್ಯಾಹ್ನದ ಹೊತ್ತಿಗೆ ಪಂಪಾ ನದಿ ತೀರವನ್ನ ತಲುಪಿ ಎಚ್.ಡಿ.ಕೆ ಹಾಗೆ ಅವರೊಡನೆ ಯಾರ್ಯಾರು ಹೋಗಿದ್ದಾರಲ್ಲ ಅವರೆಲ್ಲರೂ ಸಹ ಭಕ್ತರ ತಂಡ ಏನಿದೆ ಅವರೆಲ್ಲರೂ ಸಹ ಹೋಗಿದ್ದಾರೆ. ಅದಾದ ಮೇಲೆ ಹಂಪಿಯಲ್ಲಿ ಪುಣ್ಯ ಸ್ನಾನವನ್ನ ಮಾಡಿಕೊಂಡು ಶಬರಿಮಲೆ ಹತ್ತ ಸಾಗಿದ್ದಾರೆ. ಸಂಜೆ ಅಯ್ಯಪ್ಪ ಸನ್ನಿಧಿಯಲ್ಲಿ ಪಡಿಪೂಜೆಯಲ್ಲಿ ಪಾಲ್ಗೊಂಡಂತಹ ಎಚ್.ಡಿ.ಕೆ ನಂತರ ಅಯ್ಯಪ್ಪ ಸ್ವಾಮಿಗೆ ಪುಷ್ಪಾಭಿಷೇಕದಲ್ಲಿ ಭಾಗಿಯಾಗಿದ್ದಾರೆ. ಕುಮಾರಸ್ವಾಮಿಯವರು ಕೇಂದ್ರ ಸಚಿವರಾದಂತಹ ನಂತರ ಶಬರಿಮಲೆಗೆ ಕೈಗೊಂಡಂತಹ ಮೊದಲ ಯಾತ್ರೆ ಇದಾಗಿದೆ. ಇದಕ್ಕೂ ಮೊದಲು ಅವರು ಹಲವಾರು ಬಾರಿ ಅಯ್ಯಪ್ಪನ ಸನ್ನಿಧಿಗೆ ಯಾತ್ರೆಯನ್ನ ಕೈಗೊಂಡಿದ್ದಾರೆ. ಇದಾಗಿತ್ತು ಇವತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ. ಸುದ್ದಿ ನಿಮ್ಮದು, ವೇಗ ನಮ್ಮದು.